ಗೆಳೆಯರೇ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ವಿಡಿಯೋ ಸ್ಟಾರ್ಟ್ ಆಗೋದಕ್ಕೆ ಮೊದಲೇ ನಾನು ನಿಮಗೆಲ್ಲ ಒಂದು ಮಾತು ಹೇಳಬೇಕು. ಏನಂದರೆ, ಈ ವಿಡಿಯೋ ಬೇರೆ ವಿಡಿಯೋಗಳ ಥರ ಎಲ್ಲರಿಗಲ್ಲ. ಬದಲಾಗಿ ರಾತ್ರಿ ನಿದ್ದೆ ಬರದೆ ನನ್ನ ಜೀವನ ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡೋರಿಗೆ, ಪರೀಕ್ಷೆಯಲ್ಲಿ ಫೇಲ್ ಆದವ್ರಿಗೆ, ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಆದವ್ರಿಗೆ, ಬಿಸ್ನೆಸ್ಸಲ್ಲಿ ಲಾಸ್ ಆದವ್ರಿಗೆ, ಜನರ ಮುಂದೆ ತಲೆ ತಗ್ಗಿಸಿ ನಿಂತವರಿಗೆ. ಯಾಕೆ ಅಂದರೆ, ನಮ್ಮ ಈ ಸಮಾಜ ಇಲ್ಲಿಯವರೆಗೆ ನಮಗೆ ಸೋಲು ಅಥವಾ ಲೂಸರ್ ಅನ್ನೋ ಪದದ ಅರ್ಥವನ್ನ ಏನು ಹೇಳ್ಕೊಟ್ಟಿದೆ, ಆ ಒಂದು ಪದದ ಅರ್ಥವನ್ನ ಈ ಒಂದು ವಿಡಿಯೋ ನಿಮ್ಮಲ್ಲಿ ಬದಲಾಯಿಸುತ್ತೆ. ಜೀವನದಲ್ಲಿ ಯಾವುದೋ ಒಂದು ಪ್ರಯತ್ನದಲ್ಲಿ ನೀವು ಸೋತ್ರೆ ಅದು ನಿಜವಾದ ಸೋಲಲ್ಲ. ಬದಲಾಗಿ ನೀವು ಸೋತ ನಂತರ ಎದ್ದು ನಿಲ್ದೆ ಹೋದ್ರೆ ಅದು ನಿಜವಾದ ಸೋಲು ಅನ್ನೋದನ್ನ ಈ ವಿಡಿಯೋ ಸಾರಿ ಸಾರಿ ಉದಾಹರಣೆ ಜೊತೆ ಹೇಳುತ್ತೆ. ಇಂದು ನೀವು ನಿಮ್ಮ ಜೀವನದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂದ್ರೆ ಅದರ ಅರ್ಥ ನೀವು ವೀಕ್ ಅಂತ ಅಲ್ಲ, ಬದಲಾಗಿ ನೀವು ಸ್ಟ್ರಾಂಗ್ ಆಗೋ ಪ್ರೋಸೆಸ್ ಅಲ್ಲಿದ್ದೀರಾ ಅಂತ ಅರ್ಥ. ಈ ವಿಡಿಯೋದಲ್ಲಿ ನಾವು ಹೇಳ್ತಿರೋ ಕತೆಗಳು ಫೇಲ್ ಆದ್ರು, ರಿಜೆಕ್ಟ್ ಆದ್ರು, ಅವರ ಹತ್ರ ಹಣ ಇಲ್ಲದೆ ಹೋದ್ರೂ ಸಹ ತಮ್ಮ ಕನಸನ್ನ ಛಲ ಬಿಡದೆ ಸಾಧಿಸಿದ ಸಾಧಕರ ಕತೆಗಳು. ಹಾಗಾದ್ರೆ ಬನ್ನಿ, ತಡ ಮಾಡದೆ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಈ ಲಿಸ್ಟ್ನಲ್ಲಿ ಮೊದಲನೇ ಸಾಧಕನ ಹೆಸರು ಥಾಮಸ್ ಆಲ್ವಾ ಎಡಿಸನ್. ತಮ್ಮ ಪ್ರಯೋಗದಲ್ಲಿ 1000 ಬಾರಿ ಫೇಲ್ ಆದ್ರೂ ಸಹ ಛಲ ಬಿಡದೆ ಎಲೆಕ್ಟ್ರಿಕ್ ಬಲ್ಬ್ ಅನ್ನ ಕಂಡಿಡಿದು ಇಡೀ ಜಗತ್ತಿಗೆ ಬೆಳಕು ಕೊಟ್ಟಂತ ಮಹಾನ್ ಸಾಧಕ. ಇವರು ಈ ತರ ಒಂದು ಸಾಧನೆ ಮಾಡಿದ್ದಾರೆ ಅಂದ್ರೆ, ಚಿಕ್ಕ ವಯಸ್ಸಿಂದಾನೇ ಸ್ಕೂಲು ಮತ್ತೆ ಕಾಲೇಜಲ್ಲಿ ಟಾಪರ್ ಇರಬೇಕು ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಆದ್ರೆ ಇವ್ರ ವಿಷಯದಲ್ಲಿ ಅದು ಕಂಪ್ಲೀಟ್ ಉಲ್ಟಾ. ಯಾಕಂದ್ರೆ ಇವರು ಸ್ಕೂಲ್ ಟೀಚರ್ಸ್ ಎಲ್ಲ ಇವರನ್ನ, ಈ ಹುಡುಗ ತುಂಬಾ ಸ್ಲೋ, ಪಾಠದ ಮೇಲೆ ಸರಿಯಾಗಿ ಕಾನ್ಸಂಟ್ರೇಟೇ ಮಾಡಲ್ಲ, ಟೀಚರ್ಸ್ಗೆಲ್ಲ ಬರೀ ತರಲೆ ಪ್ರಶ್ನೆಗಳನ್ನೇ ಕೇಳ್ತಾನೆ, ಇವನು ಓದೋಕ್ಕೆ ಯೋಗ್ಯನೇ ಅಲ್ಲ ಅಂತ ಇವ್ರ ತಾಯಿಗೆ ಕಂಪ್ಲೇಂಟ್ ಮಾಡಿರ್ತಾರೆ. ಎಡಿಸನ್ನ ತಾಯಿಗೆ ಅವರ ಮಗನ ಮೇಲೆ ಅತೀವವಾದ ನಂಬಿಕೆ ಇರುತ್ತೆ. ಇದೇ ಕಾರಣಕ್ಕೆ ಅವರ ಸ್ಕೂಲ್ ಟೀಚರ್ಸ್ ಹೇಳೋ ಕಂಪ್ಲೇಂಟ್ಗಳ ಕಡೆ ಕಿವಿ ಕೊಡದೆ ಆ ಸ್ಕೂಲನ್ನ ಬಿಡಿಸಿ ಮನೆಯಲ್ಲೇ ಶಿಕ್ಷಣವನ್ನ ಪ್ರಾರಂಭ ಮಾಡ್ತಾರೆ. ಎಡಿಸನ್ಗೆ ಅವನ ತಾಯಿನೇ ಗುರು ಆಗ್ತಾರೆ, ಜೊತೆಗೆ ಅವನು ಮಾಡೋ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ಗೂ ಪ್ರೋತ್ಸಾಹವನ್ನ ತುಂಬುತ್ತಾರೆ. ಎಡಿಸನ್ ತಮ್ಮ ಹಲವಾರು ಪ್ರಯೋಗಗಳಿಗೆ ಹಣವನ್ನ ಹೂಡ್ತಾರೆ. ಆದರೆ ಸಾಲು ಸಾಲು ಪ್ರಯೋಗಗಳ ಸೋಲಿನಿಂದ ಎಡಿಸನ್ ತಮ್ಮ ಎಲ್ಲಾ ಹಣವನ್ನ ಕಳೆದುಕೊಳ್ತಾರೆ. ಅದರ ಜೊತೆಗೆ ಸಾಲದ ಸುಳಿಯಲ್ಲಿ ಕೂಡ ಮುಳುಗೋಗ್ತಾರೆ. ಆದರೆ ಎಡಿಸನ್ ಅವರ ಹಠವನ್ನ ಬಿಡೋದಿಲ್ಲ. 1876ರಲ್ಲಿ ಮೆನ್ಲೋ ಪಾರ್ಕ್ ಅನ್ನೋ ಒಂದು ಲ್ಯಾಬೊರೇಟರಿಯನ್ನ ಕಟ್ತಾರೆ. ಜನ ಅದನ್ನ ಮೆನ್ಲೋ ಪಾರ್ಕ್ ಲ್ಯಾಬೊರೇಟರಿ ಅನ್ನೋದಕ್ಕಿಂತ ಫೇಲ್ಯೂರ್ ಫ್ಯಾಕ್ಟರಿ ಅಂತ ಕರೀತಾ ಇರ್ತಾರೆ. ಆದರೆ ಎಡಿಸನ್ ಈ ಒಂದು ಲ್ಯಾಬ್ನಲ್ಲಿ ದಿನ ರಾತ್ರಿ ನಿದ್ದೆ ಇಲ್ಲದೆ ಸಾವಿರಾರು ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ. ಆ ಒಂದು ಲ್ಯಾಬ್ನಲ್ಲಿ ಆ ಒಂದು ಎಕ್ಸ್ಪೆರಿಮೆಂಟ್ ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿ ಬದಲಾಗುತ್ತೆ. ಆ ಒಂದು ಎಕ್ಸ್ಪೆರಿಮೆಂಟೇ ಇನ್ವೆನ್ಷನ್ ಆಫ್ ಎಲೆಕ್ಟ್ರಿಕ್ ಬಲ್ಬ್. ಈ ಒಂದು ಎಕ್ಸ್ಪೆರಿಮೆಂಟ್ಗೆ 1000ಕ್ಕೂ ಹೆಚ್ಚಿನ ಮೆಟೀರಿಯಲ್ಸ್ನ ಟ್ರೈ ಮಾಡಿ ಸೋತಿರ್ತಾರೆ. ಕಾಟನ್, ಹೇರ್, ಬ್ಯಾಂಬೂ, ಮೆಟಲ್ ವೈರ್ಸ್, ಇನ್ನೂ ಹಲವಾರು. ಆದರೆ ಒಂದು ದಿನ ಕಾರ್ಬನ್ ಫಿಲಮೆಂಟ್ನಿಂದ ಮಾಡಿದ ಬಲ್ಬ್ ಲಾಂಗ್ ಟರ್ಮ್ ಗ್ಲೋ ಆಗುತ್ತೆ. ಜಗತ್ತಿನ ಮೊದಲ ಪ್ರಾಕ್ಟಿಕಲ್ ಎಲೆಕ್ಟ್ರಿಕ್ ಬಲ್ಬ್ನ ಆವಿಷ್ಕಾರ ಅವತ್ತಾಗಿರುತ್ತೆ. ಇಡೀ ಜಗತ್ತೇ ಅವರನ್ನು ಒಬ್ಬ ಫೇಲ್ಯೂರ್ ವ್ಯಕ್ತಿ ಅಂತ ಕರೆದ್ರೂ ಸಹ ಅವರು ಹಿಂಜರಿಲಿಲ್ಲ. ಬದಲಾಗಿ ಅದನ್ನೇ ಅವರು ಸ್ಫೂರ್ತಿಯಾಗಿ ತಗೊಂಡು ಲೈಟ್ ಬಲ್ಬ್, ಫೋನೋಗ್ರಾಫ್, ಮೋಷನ್ ಪಿಕ್ಚರ್ ಕ್ಯಾಮ್ರಾ, ಎಲೆಕ್ಟ್ರಿಕ್ ಪವರ್ ಸಿಸ್ಟಮ್ನಂತಹ 1000ಕ್ಕೂ ಹೆಚ್ಚಿನ ಪೇಟೆಂಟ್ಗಳನ್ನು ಅವರು ಸಾಧಿಸಿದ್ದಾರೆ. ಇವರ ಜೀವನದ ಕಥೆಯನ್ನ ಕೇಳಾದ್ಮೇಲೆ ನಾವು ಒಂದಂತೂ ಅರ್ಥ ಮಾಡ್ಕೊಬೇಕು. ಏನಂದ್ರೆ, ನೀವು ಜೀವನದಲ್ಲಿ 1000 ಸಲ ಸೋತ್ರೆ ಆ ಪ್ರಯತ್ನದಲ್ಲಿ 1000 ಸಲ ಸೋತೆ ಅಂತ ಅರ್ಥ ಅಲ್ಲ. ಬದಲಾಗಿ ಈ ಥರ ಮಾಡಿದ್ರೆ ನಾನು ಸೋಲ್ತೀನಿ ಅಂತ 1000 ರೀತಿಯಲ್ಲಿ ತಿಳ್ಕೊಂಡೆ ಅಂತ ಪಾಸಿಟಿವ್ ಆಗಿ ತಗೋಬೇಕು. ಜೀವನದಲ್ಲಿ ಗೆಲ್ಲೋ ಕಡೆಗೆ ಮೂವ್ ಆಗ್ತಾ ಇರಬೇಕು. ಇದು 1000 ಬಾರಿ ಸೋತು ಜಗತ್ತಿಗೆ ಬೆಳಕನ್ನು ಕೊಟ್ಟವನ ಕತೆ. ಈ ಒಂದು ಕಥೆಯನ್ನ ಸ್ಫೂರ್ತಿಯಾಗಿ ತಗೊಂಡು ನಿಮ್ಮ ಜೀವನವನ್ನ ಮುನ್ನಡೆಸಿ ಅಂತ ಕೇಳ್ಕೊಳ್ತೀನಿ. ಇವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಬಗ್ಗೆ ನೋಡೋಣ. ಈ ಒಂದು ಸ್ಟೋರಿ ಯಾವುದೇ ಕಾಲೇಜ್ ಟಾಪರ್ ಅಥವಾ ನವ ಯುವಕನ ಸ್ಟಾರ್ಟ್ಅಪ್ ಕತೆ ಅಲ್ಲ. ಇದು ತಮ್ಮ 65ನೇ ವಯಸ್ಸಿನಲ್ಲಿ ಜಗತ್ತಿನ ಅತಿ ದೊಡ್ಡ ಫುಡ್ ಬ್ರ್ಯಾಂಡ್ ಕಟ್ಟಿದ ಒಬ್ಬ ಸಾಮಾನ್ಯ ಮನುಷ್ಯನ ಕತೆ. ಯುವಕರಿಗೇನೆ ಸ್ಟಾರ್ಟ್ಅಪ್ ಮಾಡೋದು ಕಷ್ಟ ಅನ್ನೋ ಈ ಜಗತ್ತಿನಲ್ಲಿ ಈ ವ್ಯಕ್ತಿ ತನ್ನ 65ನೇ ವಯಸ್ಸಿನಲ್ಲಿ ಒಂದು ಪೇಪರ್ ಬ್ಯಾಗ್, ಒಂದು ಫ್ರೈಯಿಂಗ್ ಪ್ಯಾನ್
ಮತ್ತೆ ಒಂದು ರೆಸಿಪಿ ಹಿಡ್ಕೊಂಡು ಇಡೀ ಅಮೆರಿಕದ ತುಂಬ ಓಡಾಡಿದಂತಹ ಕತೆ ಇದು. 100, 500, 1000ಕ್ಕೂ ಹೆಚ್ಚು ಹೋಟೆಲ್ನ ಮಾಲೀಕರು ಇವರ ರೆಸಿಪಿಗೆ ನೋ ಅಂದ್ರೂ ಸಹ ಛಲ ಬಿಡದೆ ತಮ್ಮ ಗುರಿಯನ್ನು ಸಾಧಿಸಿದಂಥ ಕತೆ. ಆ 65 ವರ್ಷದ ವ್ಯಕ್ತಿಯ ಹೆಸರೇ ಕಾಲಿನಲ್ ಹಾರ್ಲ್ಯಾಂಡ್ ಸ್ಯಾಂಡರ್ಸ್. ಸ್ಯಾಂಡರ್ಸ್ 1890ರಲ್ಲಿ USA ಇಂಡಿಯಾನಾ ಅನ್ನೋ ಜಾಗದಲ್ಲಿ ಹುಟ್ಟುತ್ತಾರೆ. ಅವರಿಗೆ ಕೇವಲ 5 ವರ್ಷ ಆದಾಗಲೇ ಅವರ ತಂದೆಯನ್ನ ಕಳೆದುಕೊಳ್ತಾರೆ. ಸೊ ಆಬ್ವಿಯಸ್ಲಿ ಸಂಸಾರದ ಹೊಣೆ ಅವರ ತಾಯಿ ಮೇಲೆ ಬೀಳುತ್ತೆ. ಅವರು ಕೆಲಸಕ್ಕೆ ಹೋಗೋಕೆ ಪ್ರಾರಂಭ ಮಾಡ್ತಾರೆ. ಚಿಕ್ಕ ವಯಸ್ಸಿಂದಾನೇ ಅಡುಗೆಯ ಹೊಣೆ ಸ್ಯಾಂಡರ್ಸ್ ಮೇಲೆ ಬೀಳುತ್ತೆ. ಸ್ಯಾಂಡರ್ಸ್ ತನ್ನ ಜೀವನದಲ್ಲಿ ಹಲವಾರು ಕೆಲಸಕ್ಕೆ ಸೇರ್ತಾರೆ. ರೈಲ್ವೆ ವರ್ಕರ್ ಆಗಿ, ರೈತರಾಗಿ, ಇನ್ಶೂರೆನ್ಸ್ ಏಜೆಂಟ್ ಆಗಿ, ಸೇಲ್ಸ್ಮೆನ್ ಆಗಿಯೂ ಸಹ ಕೆಲಸವನ್ನ ಮಾಡ್ತಾರೆ. ಆದರೆ ಯಾವ ಒಂದು ಕೆಲಸನೂ ಅವರಿಗೆ ಕೈ ಎತ್ತಲ್ಲ. ಇದನ್ನೆಲ್ಲ ನೋಡಿದ ಜನಗಳು ಇವನಿಂದ ಏನೂ ಆಗಲ್ಲ, ಇವನು ಯಾವ ಕೆಲಸಕ್ಕೂ ಬಾರ್ದೋನು ಅಂತ ಹೀಯಾಳಿಸ್ತಾರೆ. ಆದರೆ ಇವರ ಹತ್ರ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಒಂದು ಟ್ಯಾಲೆಂಟ್ ಇರುತ್ತೆ, ಅದೇ ಕುಕ್ಕಿಂಗ್. 1930ರಲ್ಲಿ ಸ್ಯಾಂಡರ್ಸ್ ಒಂದು ಚಿಕ್ಕ ಗ್ಯಾಸ್ ಸ್ಟೇಷನ್ನ ತಗೊಂತಾನೆ. ಗ್ಯಾಸ್ ರೀಫಿಲ್ಲಿಂಗ್ ಮಾಡಿಕೊಂಡು ಅಲ್ಲಿ ಬರೋರ್ಗೆ ಅವನ ಫ್ರೈಡ್ ಚಿಕನ್ನ ಮಾಡಿ ಮಾರ್ತಾ ಇರ್ತಾನೆ. ಅವನ ಫ್ರೈಡ್ ಚಿಕನ್ ಜನರಿಗೆ ತುಂಬಾ ಇಷ್ಟವಾಗೋಗುತ್ತೆ. ಜನರು ದೂರದಿಂದ ಬಂದು ಅವನ ಸೀಕ್ರೆಟ್ ರೆಸಿಪಿಯಿಂದ ಮಾಡಿದ್ದಂತಹ ಫ್ರೈಡ್ ಚಿಕನ್ನ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇನ್ನೇನು ಅವನ ಲೈಫ್ ಸೆಟಲ್ ಆಯಿತು ಅನ್ನೋಷ್ಟರಲ್ಲಿ ಅಲ್ಲಿಯ ಹೈವೇ ರೂಟ್ ಚೇಂಜ್ ಆಗೋಗುತ್ತೆ. ಇದರಿಂದಾಗಿ ಅವನ ಹೋಟೆಲ್ ಮತ್ತೆ ಗ್ಯಾಸ್ ಸ್ಟೇಷನ್ ಎರಡೂ ಸಹ ಕ್ಲೋಸ್ ಆಗೋಗುತ್ತೆ. ಜೀವನದಲ್ಲಿ ಬರೀ ಸೋಲನ್ನೇ ಕಂಡಂತಹ ಸ್ಯಾಂಡರ್ಸ್ ಒಂದು ನಿರ್ಧಾರವನ್ನ ತಗೊಳ್ತಾರೆ. ಅದು ನನ್ನ ರೆಸಿಪಿಯನ್ನ ಮಾರ್ತೀನಿ ಅಂತ. ಅವನು ಅವನ ಹಳೆ ಕಾರ್, ರೆಸಿಪಿ ಪೇಪರ್ ಮತ್ತೆ ಫ್ರೈಯಿಂಗ್ ಪ್ಯಾನ್ನ ಹಿಡಿದು ಅಮೆರಿಕ ತುಂಬ ಎಲ್ಲ ಸುತ್ತಾಡಿ ಸಾವಿರಾರು ಹೋಟೆಲ್ ಮಾಲೀಕರಿಂದ ತಿರಸ್ಕಾರವನ್ನ ಎದುರಿಸ್ತಾನೆ. ಕೊನೆಗೆ ಒಂದು ಚಿಕ್ಕ ಹೋಟೆಲ್ ಓನರ್ ಇವನ ರೆಸಿಪಿಯನ್ನ ಟೇಸ್ಟ್ ಮಾಡಿ ಇಷ್ಟಪಟ್ಟು ಎಸ್ ಅಂತ ಹೇಳ್ತಾನೆ. ಅದೇ ಮೊಮೆಂಟಿಂದಾನೇ KFC ಅನ್ನೋ ಫ್ರಾಂಚೈಸಿ ಹುಟ್ಟುತ್ತೆ. ನಿಧಾನವಾಗಿ KFC 10, 100, ಸಾವಿರಾರು ಸ್ಟೋರ್ಗಳು ಓಪನ್ ಆಗತ್ತೆ. ಅಮೆರಿಕ, ಯುರೋಪ್, ಏಷ್ಯಾ ಎಲ್ಲ ಕಡೆ KFC ತನ್ನ ಫ್ರಾಂಚೈಸಿನ ಹರಡುತ್ತೆ. ಸ್ಯಾಂಡರ್ಸ್ ತನ್ನ 65ನೇ ವಯಸ್ಸಿನಲ್ಲಿ ಮಿಲಿಯನಿಯರ್ ಆಗಿ ಬಿಡ್ತಾನೆ. ವೈಟ್ ಸೂಟ್, ಬ್ಲ್ಯಾಕ್ ಟೈನ್ನ ಹಾಕಿಕೊಂಡಿರುವ ಸ್ಯಾಂಡರ್ಸ್ ಒಂದು ಇಂಟರ್ನ್ಯಾಷನಲ್ ಐಕಾನ್ ಆಗಿ ಬಿಡ್ತಾನೆ. ಸಕ್ಸಸ್ಗೆ ಯಾವತ್ತೂ ವಯಸ್ಸು ಅಡ್ಡಿಯಲ್ಲ. ನಮ್ಮೊಳಗೆ ಸ್ಕಿಲ್ ಮತ್ತೆ ನಂಬಿಕೆ ಅನ್ನೋದಿದ್ರೆ ನಮ್ಮ ಸಕ್ಸಸ್ನ ಯಾರೂ ತಡೆಯೋಕೆ ಸಾಧ್ಯ ಇಲ್ಲ ಅಂತ ಹೇಳೋಕೆ ಈ ಒಂದು ಸ್ಟೋರಿ ಸಣ್ಣ ಉದಾಹರಣೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇವರಿಗೆ ಸಿಕ್ಕಂತ ಯಶಸ್ಸು ನಿಮ್ಮ ಜೀವನದಲ್ಲಿ ನಿಮಗೂ ಸಿಗ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.